ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಆರ್ ಮೈ ಅಕೌಂಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು ನನ್ನ ಗೋವಾ ವ್ಲಾಗ್ ಆಗಿರುತ್ತೆ. ಇಲ್ಲಿ ಬಂದುಬಿಟ್ಟು ನಾನು ಇಲ್ಲಿಂದ ನಾನಿರೋ ಕಡೆಯಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಹುಬ್ಳಿಗೆ ಟ್ರೈನಲ್ಲಿ ಹೋಗಿ ಅಲ್ಲಿಂದ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಮೆಜೆಸ್ಟಿಕ್ಕಿಗೆ ಇಲ್ಲಿಂದ ಮೆಟ್ರೋದಲ್ಲಿ ಹೋದೆ, ಅದೇ ವಿಡಿಯೋ ಅಲ್ಲಿ ಹಾಕಿರೋದು. ಸೊ ಮೆಜೆಸ್ಟಿಕ್ಕಿಗೆ ರೀಚ್ ಆದೆ. ಅಲ್ಲಿ ಬಂದುಬಿಟ್ಟು ನನ್ನ ಕೊಲೀಗ್ಸ್ ಎಲ್ಲ ಬಂದಿರೋ. ಕೊಲೀಗ್ಸ್ ಅಂತ ಹೇಳೋದಕ್ಕಿಂತನೂ ಅವ್ರನ್ನ ಮಾಮ ಅಂತ ಕರಿತೀನಿ. ಸೊ ದಟ್ ಅವ್ರಿಗೆ ಮ್ಯಾರೇಜ್ ಆಗಿದೆ, ಮಾಮ ಅಂತ ಕರಿತೀನಿ. ಆ್ಯಕ್ಚುಲಿ ಅವ್ರನ್ನ ಕೇಳ್ತಿದ್ದೀನಿ, ಹೇಗೆ ಅನ್ನಿಸ್ತಿದೆ ಮಾಮ್ ನಿಮಗೆ ಅಂತ ಹೇಳೋದಕ್ಕೆ ಅವರು ನನ್ನ 12 ಇಯರ್ಸ್ ಡ್ರೀಮ್ ಇದು, ನಾನು 2012 ಅಂದ್ಕೊಂಡಿದ್ದು, ಇವಾಗ ಹೋಗ್ತಿದ್ದೀನಿ ಅಂತ ಫುಲ್ಲು ಹೇಳ್ತಿದ್ದಾರೆ. ಅವ್ರು ತೆಲುಗಲ್ಲಿ ಹೇಳ್ತಿದ್ದಾರೆ. ಸೊ ದಟ್ ಅದನ್ನು ನಾನು ರಾ ವೀಡಿಯೋ ಹಾಕೋಕ್ಕಾಗಿಲ್ಲ. ಸೊ ನಾನು ಎಕ್ಸೈಟ್ಮೆಂಟಲ್ಲಿದ್ದೆ. ಸೊ ನನ್ನ ವಾಯ್ಸು ಹಾಗೆ ಇತ್ತು. ಎಲ್ಲರೂ ಹೋಗಿದ್ದೆ. ಹುಬ್ಳಿ ಟ್ರೈನ್ ಹತ್ತೋಣ ಅಂತ ಹೋಗ್ತಾಯಿದ್ವಿ. ಇಲ್ಲಿ ಇನ್ನೊಬ್ಬರು ಫಕೀರಪ್ಪಣ್ಣ ಅಂತ ಇದ್ದಾರೆ. ಇವನು ನನ್ನ ಕೊಳಿಗೆ, ಇವನು ನನ್ನ ಬ್ಯಾಗ್ ಹೊತ್ಕೊಂಡು ಓಡಾಡ್ತವ್ರೆ. ಇದಕ್ಕೆ ಅಂದರೆ ನಾನು 2 ಬ್ಯಾಗ್ ಎತ್ಕೊಂಡು ಹೋಗಿದ್ದೆ, ಒಂದು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅವನ್ನ ಕೇಳ್ತಿದ್ದೀನಿ, ನಾನು ಹಿಂಗೆ ಅನ್ನಿಸ್ತಿದೆಯೋ ಅಂತ ಕೇಳಿದ್ರೆ ನಾನು ಆಲ್ರೆಡಿ ಹೋಗಿ ಬಂದಿದ್ದೀನಿ, ಏನು ಹೊಸದಲ್ಲ ಅಂತ. ನಾನು ಹೇಳ್ತಿದ್ದೆ, ಡವ್ ಮಾಡು ಸ್ವಲ್ಪ, ನೀನು ಆವಾಗ ಎಲ್ಲರೂ ನೋಡ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವನು ಹೋಗು ಸುಮ್ಮನೆ ಅಂತ ಹೇಳ್ದ. ಅದಾದಮೇಲೆ ಹೋಗಿದ್ದು ನಾವು ಹುಬ್ಳಿ ಟ್ರೈನ್ ಹತ್ಕೊಂಡ್ವಿ. ಹುಬ್ಳಿ ಟ್ರೈನ್ ಹತ್ಕೊಂಡು ಎಲ್ಲ ಬ್ಯಾಗ್ಸ್ ಎಲ್ಲ ಇಟ್ಟು ಸೆಟೆಲ್ಲ ಆದೆ. ಡಿನ್ನರ್ ಮಾಡಿರಲಿಲ್ಲ, ಹಶ್ವಾಗ್ತಿತ್ತು. ಸೊ ಮೈ ದೋಸೆ ತಿಂದ್ಕೊಂಡು ಆರಾಮಾಗಿ ಹಂಗೆ ಕೂತಿದ್ದು. ಅದಾದಮೇಲೆ ಒಂದು ಸ್ಟಾಪ್ ಕೊಟ್ಟರು, ಅಲ್ಲಿ ಐಸ್ ಕ್ರೀಮ್ ತಗೊಂಡು ತಿಂದ್ಕೊಂಡು ಇವನ್ನ ಕೇಳಿದ್ದಕ್ಕೆ ಪೋಸ್ ಕೊಡೋ ಅಂದರೆ ನೋಡಿ ಹೆಂಗಾಡ್ತವನೆ. ಅದಾದಮೇಲೆ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿದ ತಕ್ಷಣ ಹುಬ್ಳಿ ಸ್ಟೇಷನ್ ಬಂತು. ಹುಬ್ಳಿ ಸ್ಟೇಷನ್ನೆಲ್ಲ ನೋಡಿಕೊಂಡು ಚೆನ್ನಾಗಿದ್ವಿ. ಅದಾದಮೇಲೆ ಕಾಫಿ ಟೀ ಎಲ್ಲ ಕುಡಿದು ನಮ್ಮಣ್ಣ ಕಾರಲ್ಲಿ ಬಂದಿದ್ದ, ಹತ್ಕೊಂಡು ಹೊರಟಿದ್ದೆ ಗೋವಾ ಕಡೆಗೆ. ಅಲ್ಲಿ ಹೋಗ್ತಾ ನೋಡಿ ನನ್ನ ಮುಖ ಹೆಂಗಾಗೋಗ್ಬಿಟ್ಟಿದೆ. ಅಲ್ಲಿ ಬ್ರೇಕ್ಫಾಸ್ಟ್ ತಿಂದು ಫುಲ್ಲು ನನಗೆ ಟಯರ್ಡ್ ಆಗಿತ್ತು, ನಾನು ಮಲ್ಕೊಬಿಟ್ಟಿದ್ದೆ. ಅದಾದಮೇಲೆ ನಮ್ಮಣ್ಣಗೆ ಅದು ಆಮ್ಲ ಬರುತ್ತಲ್ಲ, ಡ್ರೈ ಆಮ್ಲ, ಅದನ್ನು ಕೊಟ್ಟಿದ್ದಕ್ಕೆ ಫಸ್ಟಲ್ಲಿ ಒಂದು ವಿಯರ್ಡ್ ಎಕ್ಸ್ಪ್ರೆಷನ್ ಕೊಟ್ಟಂತೆ. ಅದನ್ನು ಮತ್ತೆ ಕೇಳಿದ್ದಕ್ಕೆ ಒಂದೇ ಸಲ ಬರೋದು ಅಂತ ಹೇಳ್ತಿದ್ದೆ ನಾನು. ಅದಾದಮೇಲೆ ಹಂಗೆ ರೋಡ್ಸಲ್ಲಿ ನೋಡ್ಕೊಂಡು ಹೋಗ್ತಾಯಿದ್ವಿ. ವ್ಯೂವೆಲ್ ಪಾಯಿಂಟ್ ಎಲ್ಲ ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆಲ್ಲ. ಸೊ ಅದಕ್ಕೆ ಅಲ್ಲಿ ಫೋಟೋಸ್ ತಗೊಳ್ಳೋಣ ಅಂತ ಕಾರ್ ನಿಲ್ಲಿಸ್ಕೊಂಡು ಎಲ್ಲ ವ್ಯೂನ ಎಂಜಾಯ್ ಮಾಡಿಕೊಂಡು ಫೋಟೋಸ್ ಎಲ್ಲ ಚೆನ್ನಾಗಿ ತಕ್ಕೊಂಡು ಅಲ್ಲಿಂದ ಮತ್ತೆ ಗೋವಾ ಕಡೆಗೆ ರಿಟರ್ನ್ ಹೋದ್ವಿ. ಅಲ್ಲೋಗಿ ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ರೆಡಿಯಾಗಿ ಬೀಚ್ನ ನೋಡಿಕೊಂಡು ಡೋನಾಪಾಲ ಬೀಚ್ನ ನೈಟ್ ಟೈಮಲ್ಲಿ ನೋಡಿಕೊಂಡು ಅಲ್ಲಿಂದ ನಾವು ಹೋಗಿದ್ದೆ ಕ್ರೂಸಿಗೆ. ಅದೇ ಕಾಲ್ಮಾ ಕ್ರೂಸ್ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ತಿಂದು ಫುಲ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಾನಂತೂ ಕೇಳೋದಕ್ಕೆ ಹೋಗ್ಬಿಡಿ, ಫುಲ್ ಎಂಜಾಯ್ ಮಾಡಿದೆ. ಡ್ಯಾನ್ಸ್ ಮಾಡಿ ಡಿನ್ನರ್ ಮಾಡಿ, ನೆವರ್ ಫರ್ಗೆಟಬಲ್ ಅದಂತೂ. ನೆಕ್ಸ್ಟ್ ಡೇ ಮತ್ತೆ ರೆಸ್ಟ್ ಮಾಡಿದ್ವಿ, ರೂಮಿಗೆ ಬಂದು. ನೆಕ್ಸ್ಟ್ ಡೇ ವಾಟರ್ ಗೇಮ್ಸ್ ಅಲ್ಲಿಗೆ ಹೋಗಿದ್ದೆ ನಾನು. ಫುಲ್ಲು ವಾಟರ್ ಅಂದರೆ ನಂಗೆ ತುಂಬ ಇಷ್ಟ. ನೋಡಿ ಹೆಂಗೆ ರೆಡಿ ಆಗಿದ್ದೀನಿ. ಸ್ಟಾರ್ಟಿಂಗಲ್ಲೇ ಹೋಗಿದ ತಕ್ಷಣ ಬನಾನಾ ರೈಡ್ ಮಾಡಿದ್ವಿ. ಎಲ್ಲರೂ ಬಿದ್ದೋಗ್ಬಿಟ್ರು, ನಾನು ಮಾತ್ರ ಬಿದ್ದಿಲ್ಲ. ಫಟ್ ಅಂತ ಎಗರಿದ ತಕ್ಷಣ ನೆಕ್ಸ್ಟು ಹಂಗೆ ವಾಟರ್ ಗೇಮ್ಸ್ ಇನ್ನೊಂದು ಕೆಲವು ಆಡಿದ್ವಿ. ಅದಾದಮೇಲೆ ಬಂಪರ್ ರೈಡ್ಗೂ ಹೋಗಿ ಬಂದೆ. ಅದಾದಮೇಲೆ ಹೋಗಿದ್ದೆ ಪ್ಯಾರಾಗ್ಲೈಡಿಂಗ್ಗೆ. ಐ ಹೋಪ್ ನನ್ನ ಆ ವಾಯ್ಸು ನಿಮಗೆ ಕೇಳಿಸ್ತಿದೆ ಅನಿಸುತ್ತೆ, ಅಷ್ಟು ಎಕ್ಸೈಟ್ಮೆಂಟಲ್ಲಿದ್ದೆ. ಆದಮೇಲೆ ರಿಟರ್ನ್ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಬೀಚ್ ನೋಡೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ರೆಸ್ಟ್ ಮಾಡಿದ್ದಾದಮೇಲೆ ಅರ್ಲಿ ಮಾರ್ನಿಂಗ್ ಆಗ್ತಾ ಬಂದಿತ್ತು. ಸೊ ಮತ್ತೆ ರೆಡಿಯಾಗಿ ಮತ್ತೆ ಹೊಟ್ಟಿದ್ದು ಬೀಚ್ ಕಡೆ ಸನ್ರೈಸ್ ನೋಡೋಣ ಅಂತ. ಇವನು ನೋಡಿ ಏನು ಮಾಡ್ತಾವನೆ, ಚಿಕ್ಕ ಮಕ್ಕಳ ಥರ ಅಲ್ಲಿ ಯಾರೋ ಹಾಕಿದರೆ ಅದನ್ನು ಫುಲ್ಲು ಇದು ಮಾಡ್ತಾವನೆ. ಅದಾದಮೇಲೆ ನನ್ನ ಹತ್ರ 360 ಡಿಗ್ರಿ ಕ್ಯಾಮ್ರಾ ಇಲ್ಲ, ಅದಕ್ಕೆ ನಾನು ಮಾಡಿದ್ದೆ, ನನ್ನ ಫೋನ್ ಇಟ್ಕೊಂಡು 4 ರೌಂಡು ಪಟ್ ಅಂತ ಹೊಡುತ್ತೆ. ಅದಾದಮೇಲೆ ಹೋಗಿ ರೂಮಿಗೆ ರೆಸ್ಟ್ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಬಂದಿದ್ದು ರಿಟರ್ನ್ ಬಂದುಬಿಟ್ಟು ಬ್ಯಾಂಗ್ಳೂರು ಕಡೆಗೆ ಸ್ಟಾರ್ಟ್ ಆದ್ವಿ. ನನಗಂತೂ ಈ ವ್ಲಾಗ್ಸು ಲಾಂಗ್ ವೀಡಿಯೋಸ್ ಥರ ಮಾಡಬೇಕು ಅಂತ ತುಂಬ ಇಷ್ಟ ಇದೆ. ನೋಡೋಣ, ಅದನ್ನು ಟ್ರೈ ಮಾಡ್ತೀನಿ. ಬಟ್ ರೈಟ್ ನೌ ನನ್ನ ಹತ್ರ ಇರೋ ಶಾರ್ಟ್ಸ್ನ ಈ ಥರ ಅಪ್ಲೋಡ್ ಮಾಡ್ತೀನಿ. Thank you for supporting.